ಕಾಶಿಗೆ ವರಮಹೇಶನ ಕಂಡು ನಮಿಸೆ ಹರುಷದಿ ಸ್ನಾನವಾಯ್ ಗೈದಾಗ ಗಂಗೆಯುಳುದ ಹರುಷದಿ ಸ್ನಾನವಾಯ್ ಗೈದಾಗ ಗಂಗೆಯುಳುದ ಸ್ಮರಿಸುತ್ತಿದ್ದರು ಸಾಂಬ ಶಿವನ ರಾಜಕೀಯದಲ್ಲೇ ತೊಡಗಿಸಿಕೊಂಡು ನಾಡಿನಲ್ಲಿಯೇ ನಾನು ಇದ್ದೆ ಅಂತಾದ್ರೆ ಇಂಥ ಪುಣ್ಯಧಾಮಕ್ಕೆಲ್ಲ ಬರುವುದಕ್ಕೆ ಅವಕಾಶವಾಗುತ್ತಿತ್ತೆ ಹೇಳು. ಇಲ್ಲದೆ ಕಷ್ಟಪಟ್ಟು ಅವಕಾಶವನ್ನು ಮಾಡಿಕೊಂಡು ಬರಬೇಕು. ಅದೆಲ್ಲವನ್ನು ಅವರಿಗೆ ದಾನವಾಗಿ ಕೊಟ್ಟುದರಿಂದಾಗಿ ನಿಶಂಕೆಯಿಂದ ಸ್ವತಂತ್ರವಾಗಿ ದೇವಾಲಯಕ್ಕೆ ಬಂದಿದ್ದೇವೆ ನೋಡಿ. ಪರಮ ಪಾವನೆಯಾದಂತಹ ಗಂಗಾ ಭವಾನಿ ತ್ರಿಪಥಗಾಮಿನಿ ಅವಳಲ್ಲಿ ಸ್ನಾನವನ್ನು ಪೂರೈಸಿ ದೈಹಿಕವಾದಂತಹ ಶುದ್ಧಿಯನ್ನು ಮಾಡಿಕೊಂಡಿದ್ದೇವೆ. ಮನಸ್ಸಿನಲ್ಲಿ ಶುದ್ಧತೆಯನ್ನೇ ಬಯಸುತ್ತಾ ಇದ್ದೇವೆ. ವಿಶ್ವನಾಥನಿದ್ದಾನೆ, ಲೋಕದ ತಂದೆ, ದೇವದೇವನಾದಂತಹ ಮಹಾದೇವ. ಅವನ ದರ್ಶನವನ್ನು ಮಾಡಿದಾಗ ಮನಸ್ಸಿಗೆ ಅಷ್ಟು ಆನಂದವಾಯಿತು. ಮನಸ್ಸು ಆಹ್ಲಾದವಾಗಿದೆ. ಯಾವುದೇ ತೊಡಕು ಚಿತ್ತಕ ಇಲ್ಲ ಅಂತಲೇ ತೋರುದು. ಯಾಕೆಂದ್ರೆ ಅವನು ಶುಭಪ್ರದಾಯಕನಿದ್ದಾನೆ, ನಮಗೆ ಶುಭವನ್ನೇ ನೀಡ್ತಾನೆಂಬಂತಹ ವಿಶ್ವಾಸದಿಂದ ಅವನ ದರ್ಶನವನ್ನು ಮಾಡಿ ಇದು ದೇವಾಲಯದ ಬೀದಿಯಲ್ಲಿ ಸಾಗುತ್ತಾ ಇದ್ದೇವೆ. ನೋಡುತ್ತಾ ನೋಡುತ್ತಾ ಪರಮಾನಂದವನ್ನು ಹೊಂದಿದ್ದೇವೆ. ಪರಮಾನಂದವನ್ನು ದೇವರ ಭಜನೆ ಮಾಡ್ತಾ ಇದ್ದಿ, ಪ್ರಾರ್ಥನೆ ಮಾಡ್ತಾ ಇದ್ದಿ. ಶಂಕರ ಸರ್ವೇಶ್ವರ ಭಯಂಕರ. ನೀನು ಅದನ್ನೇ ಹೊತ್ತು ಕಳೀತೀಯನೋ? ಅದನ್ನೇ ಹೊತ್ತು ಕಳೀತೀಯ? ಭಜನೆ ಅಂದ್ರೆ ಮಾಡ್ತೇನೆ ನಾನು, ಆದ್ರೆ ಅದು ಅಗತ್ಯ ಇಲ್ಲ. ಈಗ ಮುನಿಗಳಿಗೆ ಕೊಡಬೇಕಾದ್ದು ಉಂಟಲ್ಲ, ದಿವಸ ಉಂಟಲ್ಲ. ಎಲ್ಲಿ ಉಂಟು ದಿವಸ? ಇಲ್ವೇ ಇನ್ನು ಬಹಳ ದಿವಸ. ಲೆಕ್ಕ ಮಾಡಿದ್ಯಾ? ನಾನು ಕೇಳಿದ್ದು ಲೆಕ್ಕ ಮಾಡಿದ್ಯಾ? ಗೊತ್ತುಂಟ ಲೆಕ್ಕ ಎಷ್ಟು ಅಂತ? ನಾನು ಕೂಡಿಸ್ತಾ ಇದ್ದೇನೆ. ಹೌದಾ? ಕೂಡಿಸುವುದು ಸರಿ, ಇನ್ನು ಸರಿ ಕೂಡಿಸಬೇಕು ಅಂತ. ಇನ್ನು ಉಳಿದ ಎಷ್ಟು ದಿನ ಗೊತ್ತುಂಟ? ಒಂದು 10 ದಿವಸ ಇರ್ಬೇಕು ಇನ್ನು ಕೂಡ. ನಿನಗೆ ತಿರುಗಾಡೋದು ಒಂದೇ ಕೆಲಸ. ನನಗೆ 15 ಇಲ್ಲ 15 ಇಲ್ಲ, ಕೇವಲ ಬೆರಳೆಣಿಕೆಯ 2 ದಿನ ಮಾತ್ರ ಉಳಿದಿರುವುದು. ಕೊಡು ಮತ್ತೆ, ಈಗ ಕೊಡು. ಇನ್ನು ಹೇಗೆ ಕೊಡುವೆನು ಋಣವ, ಹೇಗೆ ಕೊಡುವೆನು ಋಣವ, ಹೇಗೆ ಸತ್ಯವ ಬರುವೆ, ಹೇಗೆ ಕೊಡುವೆನು ಋಣವ, ಹೇಗೆ ಸತ್ಯವ ಬರುವೆ. ಹೀಗೆ ನಲು ಬತ್ತಿಸುವುದರಾಗ ಬೀಳಿದರು ಗುರುತ ಬರಿಬರು ಎನ್ನವರ ಕಾಶಿಪುರ ಬರದೆ ದೊರಕದರಿವು ಸಾ ಹರ ಹರೇನ್ ಗೈವೆ ಹರ ಮಹಾದೇವ, ಹರ ಹರೇನ್ ಗೈವೆ. ಹರ ಮಹಾದೇವ ಎಂತಹ ಸಂದಿಗ್ಧಕ್ಕೆ ಸಿಲುಕಿದ. 48 ದಿವಸದ ದೀರ್ಘ ಅವಧಿಯಲ್ಲಿ ಬೇಕಾದಂತೆ ದುಡಿದು ಋಷಿಋಣವನ್ನು ತೀರಿಸಿಕೊಳ್ಳಬೇಕೆಂಬಂತಹ ವಿಶ್ವಾಸ ನನಗಿತ್ತು. ಹೊರಟು ಬಂದು ತಲುಪಿದ್ದೇವೆ. ಕಾಶಿಗೆ ತಲುಪುವಾಗಲೇ ಇಷ್ಟು ದಿವಸ ಆಗಿದೆ. 46 ದಿವಸಗಳು ಬೇಕಿನ ಸೂರ್ಯಾಸ್ತಕ್ಕೆ ಸಂದೇಹ ಹೋಗುತ್ತದೆ. ಹೇಗೆ ಕೊಳ್ಳಲಿ ಋಣವನ್ನು? 2 ದಿವಸಗಳಲ್ಲಿ ಇಷ್ಟು ದೊಡ್ಡದಾದ ಮೊತ್ತವನ್ನು ನಾನು ಎಲ್ಲಿಂದ ಸಂಗ್ರಹಿಸಿಕೊಡ್ಲಿ? ಯಾರಲ್ಲಾದರೂ ಸಾಲವನ್ನು ಕೇಳೋಣ ಅಂತ ಹೇಳಿದ್ರೆ ಗುರುತ ವರಿಯರು ಪರಿಚಯ ಇಲ್ಲದವರಿಗೆ ಸಾಲ ಕೊಡ್ತಾರೆ. ಹಾಗಿರುವಾಗ ಈ ಕಾಶಿಯ ನಗರದಲ್ಲಿ ಯಾರಿಂದ ಸಾಲ ಬೇಡಲಿ? ನಾನು ಹೇಗೆ ಈ ಋಣದಿಂದ ಮುಕ್ತನಾಗಲಿ? ನನಗೆ ಒಂದು ಅರ್ಥವಾಗ್ತಾ ಇಲ್ಲ. ಪರಮೇಶ್ವರನ ದರ್ಶನ ಮಾಡಿದ್ರು ನನ್ನ ಚಿತ್ತದಲ್ಲಿ ಇನ್ನು ದರ್ಶನವಾಗಲಿಲ್ವಲ್ಲ, ಯೋಗ್ಯ ಮಾರ್ಗ ಕಾಣಿಸುವುದಿಲ್ವಲ್ಲ. ಋಣದೊಂದಿಗೆ ನಾನು ಅಳಿಯಬೇಕಾದ ಸ್ಥಿತಿ ಬಂತೆ. ಶಿವನೇ ಶಿವ. ಮಹಾರಾಜ, ನಿನ್ನ ದುಃಖ ಕಂಡಾಗ ನನ್ನ ಕರುಳು ಚುರ್ರ ಅಂತ ಆಗುತ್ತಾ ಇದೆ. ಪಾಪು, ಇಷ್ಟು ದಿನ ಕಳೆದು ಹೋಯ್ತು. ಇಷ್ಟು ಪ್ರಯಾಸ ಪಟ್ಟು ನಿನ್ನಿಂದ ಏನೂ ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಉಳಿದ 2 ದಿನಗಳಲ್ಲಿ ಏನು ಮಾಡ್ಲಿಕ್ಕೆ ಆಗುತ್ತದೆ? ಒಂದು ಉಪಕಾರ ಮಾಡು. ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್.
ನ ಬ್ರೂಯಾ ಸತ್ಯಮ ಪ್ರಿಯಂ. ಅಂದ್ರೆ ಎಂತದ್ದು? ಸತ್ಯವನ್ನೇ ಹೇಳು, ಸತ್ಯವನ್ನು ಪ್ರಿಯವಾಗಿ ಹೇಳು, ಸತ್ಯವನ್ನೇ ಹೇಳು, ನಮ್ಮ ಗುರುಗಳಿಗೆ ಪ್ರಿಯವಾಗುವ ರೀತಿಯಾಗಿ ಹೇಳು. ಹೇಗೆ ಅವರಿಗೆ ಪ್ರಿಯ ಆಗುವುದು ಹೇಗೆ? ನನ್ನಿಂದ ಈ ಸಲ ಕೊಡ್ಲಿಕ್ಕೆ ಆಗುದಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಒಂದು ಹೇಳಿಬಿಟ್ರೆ ನಮ್ಮೊಳಗೆ ಈ ವ್ಯವಹಾರ ಮುಗಿದು ಹೋಗುತ್ತದೆ. ಅದಕ್ಕಾಗಿ ನಾನು ಯಾರ ಹತ್ರ ಹೇಳಲಿಕ್ಕೆ ಹೋಗುದಿಲ್ಲ, ನಮ್ಮೊಳಗೆ ಗುರುಪಾಠವೇ ನಿಮ್ಮದ್ದು. ಅದಕ್ಕಾಗಿ ಬೇಡಪ್ಪ, ಗುರುಗಳು ಹೇಳಿದ ಮಾತನ್ನೇ ನೀವು ಮತ್ತೊಂದು ರೂಪದಲ್ಲಿ ಹೇಳುವಂತದ್ದಲ್ವ? ಎಷ್ಟು ಅಂತ ಕಷ್ಟಪಡುದಪ್ಪ ನೀನು. ಸ್ವಾಮಿ, ಸತ್ಯದ ಮಹತ್ವಿಗೆ ಏನು ಎಂಬುದನ್ನು ಇದುವರೆಗೆ ಅರ್ಥ ಮಾಡಿಕೊಂಡವನು. ಸತ್ಯವೇ ಶಿವ, ಶಿವನೇ ಸತ್ಯ ಎಂಬಂತ ನಿಲುಮೆಯಲ್ಲಿ ಬಾಳಿ ಬದುಕಿದವನು. ಹೌದಪ್ಪ, ಸುಳ್ಳು ಹೇಳ್ತಿದ್ರೆ ನನಗೆ ಇಲ್ಲಿವರೆಗೆ ಬರಬೇಕಿತ್ತೆ. ನೀನು 1000 ಸತ್ಯ ಹೇಳಿದ್ದಿ, ಒಂದು ಸುಳ್ಳು ಹೇಳಿದ ದೊಡ್ಡ ವಿಷಯ ಅಲ್ಲ, ಅದರೊಟ್ಟಿಗೆ ಅಡಗಿ ಹೋಗ್ತದೆ. 1000 ಸತ್ಯವನ್ನು ಹೇಳಿ ಒಂದು ಸುಳ್ಳು ಹೇಳಿದ್ರೆ ಆ 1000 ಸತ್ಯವೂ ಅಡಗಿ ಹೋಯ್ತು ಅಂತ. ಆದ ಕಾರಣ ಹೇಳಲಾರೆ. ಸತ್ಯ ದೇವತೆ ನನಗೊಂದು ದಾರಿ ತೋರಿ ಆಳೆಂಬ ವಿಶ್ವಾಸವಿದೆ. ದೇಹದಿಂದ ಪ್ರಾಣ ಬಗಲಿ ಹೋದ್ರೂ ಸುಳ್ಳು ಹೇಳಲಾರೆ. ಹಾಗಾದ್ರೆ ಕೊಡುವ ದಾರಿ ಹೇಗೆ? ಮರುಗಲ್ಲಿ ಮರುಗಲೆ ತಕೆ ಭೂಪ ಈ ಪರಿ ವರ ಮುನೀಂದ್ರರ ಸಾಲ ಪಡೆಯ, ವರ ಮುನೀಂದ್ರರ ಸಾಲ ಈ ಬರದಿ ನಮ್ಮನು ಮಾರಿ ಋಣವನ್ನು ಪರಿಗರಿಪುದು, ಬರದಿ ನಮ್ಮನು ಮಾರಿ ಋಣವನ್ನು ಪರಿಗರಿಪುದು. ಮರುಗಲೇದಾಗಿ ಪೂಪ ಸ್ವಾಮಿ, ಚಂದ್ರಮತಿ ಧೃತಿ ಕೆಡುತ್ತಾ ಇದ್ದೀರಾ? ಮನಸ್ಸಿನ ಧೈರ್ಯ ಹಿಂಗೆ ಹೋಗುತ್ತಾ ಇದೆ. ಈ ಸ್ಥಿತಿ ಅರಿತು ಧೃತಿಗೆಡ್ತಾ ಇದೆ. ಸ್ವಾಮಿ, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಕಂಡವಳು ನಾನಲ್ಲ. ಯಾವ ನಮ್ಮ ಪ್ರಜೆಗಳಿಗೆ ನೋವಾದಂತಹ ವೇಳೆಯಲ್ಲಿ ಅವರ ಕಣ್ಣೀರಿಳಿಸಿದ್ರು ಅಂತಾದ್ರೆ ಅಯೋಧ್ಯೆಗೆ ಶಾಪವಾಗಿ ತಟ್ಟದೇ ಇರುವುದಾಗಿ ಭಾವಿಸಿಕೊಡುತ್ತಾ ನೀವು ಅವರ ಕಣ್ಣೀರನ್ನು ಒರೆಸಿದವರು. ಇನ್ನು ನಿಮ್ಮ ಕಣ್ಣೀರೇ ಭೂಮಿ ಸೋಂಕಿತು ಅಂತಾದ್ರೆ ಪ್ರಜೆಗಳ ಸ್ಥಿತಿಗತಿ ಏನು ದೇವರೇ? ಪರರ ಕಣ್ಣೀರಿಗಾಗಿ ಮರುಗಿದವನು ನಾನು. ಹೌದು ಸ್ವಾಮಿ, ನೀವು ಬರುವಂತ ವೇಳೆಯಲ್ಲಿ ಒಂಟಿಯಾಗಿ ಬಂದದ್ದಿಲ್ಲ ತಾನೆ? ಇಲ್ಲ, ನಿಮ್ಮ ಜೊತೆಯಲ್ಲಿ ಸತಿ ಸುತರ ಅಂತ ನಾವಿದ್ದೇವೆ ತಾನೆ? ನೀವು ನನ್ನನ್ನು ಅನುಸರಿಸಿದ್ದೀರಿ ಎಂಬುದೇ ನನಗೆ ಸಮಾಧಾನ. ಸ್ವಾಮಿ, ನಾವು ಬಂದದ್ದು ಪರಮ ಪಾವನವಾದ ಕಾಶಿ ದೇಶಕ್ಕೆ. ಕಾಶಿಯಲ್ಲಿ ಯಾವತ್ತೂ ಬಂದವರಿಗೆ ಇಲ್ಲ ಜೀವನ ಇಲ್ಲ ಅಂತ ಆದದ್ದಿಲ್ಲ ತಾನೆ? ಕಾಶಿ ವಿಶ್ವನಾಥ ಯಾವತ್ತು ಯಾರನ್ನು ಬಿಟ್ಟು ಕೊಡುವುದಿಲ್ಲವಂತೆ. ದೇವರೇ, ಏನೇ ನೀವೀಗ ಬಡವ ಅಂತ ಹೇಳಿಕೊಳ್ತಾ ಇದ್ದೀರಾ ಅಲ್ವೇ? ನೀವು ಬಡವಲ್ಲ ಸ್ವಾಮಿ. ಸರ್ವವನ್ನು ಕಳಕೊಂಡ ಒಬ್ಬ ಭಿಕಾರಿ. ಯಾವುದನ್ನು ಕಳೆದುಕೊಂಡವರು ನೀವು? ಸಾಮ್ರಾಜ್ಯ, ಸಂಪದ, ಸುಖ, ಭೋಗ, ಆನೆ, ಸೇನೆ ಅದೆಲ್ಲವೂ ನಿಮ್ಮ ಸಂಪತ್ತೇ ಅಲ್ವೇ? ಅಲ್ಲ ದೇವರೇ, ನೀವೀಗ ಒಡೆಯನಾಗಿ ಮೆರೆಯುತ್ತಾ ಇದ್ದೀರಿ. ನೀವು ಬಡವ ಅಲ್ಲ, ನೀವು ಶ್ರೀಮಂತ. ಯಾವ ಅರ್ಥದಿಂದ? ನಿಮ್ಮ ಆಸ್ತಿ ನಾವು ದೇವರೇ. ನಿಮ್ಮ ಕೈ ಹಿಡಿದ ಹೆಂಡತಿ ನಾನಿದ್ದೇನೆ. ನೀವು ಯಾವತ್ತೂ ಬಡತನದಲ್ಲಿ ನರಳಾಗುವುದಿಲ್ಲ. ಹಾಗಾಗಿ ನಿನ್ನನ್ನು ಬಿಟ್ಟು ಕೊಡುವುದಕ್ಕೂ ಆಗುವುದಿಲ್ಲ ಸ್ವಾಮಿ. ನಾವು ಕಾಶಿಯಲ್ಲಿ ನಡೆದುಕೊಂಡು ಮುಂದೆ ಬರುವಂತಹ ಸಂದರ್ಭದಲ್ಲಿ ಆ ಕಟ್ಟೆಯಲ್ಲಿ ಅದೆಷ್ಟೋ ಮಂದಿಗಳು ಕುಳಿತುಕೊಂಡು ಮಾತನಾಡುವಂತಹ ದೃಶ್ಯವನ್ನು ಕಿವಿಕೆಟ್ಟು ಕೊಟ್ಟು ಕೇಳಿದವಳು ನಾನು. ಅವರೊಳಗೆ ಒಂದು ಮಾತನಾಡುತ್ತಾ ಇದ್ದಾರೆ. ಏನು? ಕಾಶಿಯಲ್ಲೊಂದು ಕ್ರಮ ಇದೆ ಅಂತೆ. ಯಾವುದು? ಮನುಷ್ಯರನ್ನು ಮಾರಾಟ ಮಾಡುವುದು. ಆ ಮಟ್ಟದವರಿಗೆ ಸಂಬಂಧಪಟ್ಟ ವಿಷಯ. ಹೌದು. ಈ ಸಂದರ್ಭದಲ್ಲಿ ನಾನು ಆಡಿದಂತಹ ಮಾತನ್ನು ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೇಳು, ಕೇಳೋಣ. ಆ ಧೈರ್ಯ ನಿಮಗಿದೆ ತಾನೆ? ಖಂಡಿತ ಇದೆ ಚಿನ್ನ. ಪ್ರಭು,
ಮುನಿಗಳಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಸತ್ಯ ಬೆರೆಯುವುದಕ್ಕಾಗಿ ಹೆಂಡತಿ ಮಗನನ್ನು ಮಾರಾಟ ಮಾಡಿ ತರಣಿ ಕುಲದಲ್ಲಿ ಪುಟ್ಟಿದವನಿಪ ತರುಣಿ ತರಳರ ಕೊಟ್ಟ ಎಂಬಿ. ತರಣಿ ಕುಲದಲ್ಲಿ ಪುಟ್ಟಿದವನಿಪ ತರುಣಿ ತರಳರ ಕೊಟ್ಟ ಎಂಬಿ. ಪರಿಹಾಸಾಯ ಪ್ರಾಪ್ತಿ ಬುದು ಕೇಳಲಿ ತರುಣಿ ರನ್ನೇ. ಪರಿಹಾಸಾಯ ಪ್ರಾಪ್ತಿ ಬುದು ಕೇಳಲಿ ತರುಣಿ ರನ್ನೇ. ನಾನು ಹರಿಶ್ಚಂದ್ರ, ನಿಜ ನೀನು ನನಗೆ ಮತಿಯ ಹಾಗೆ ಇದ್ದವಳು ಇದುವರೆಗೆ. ಹಾಗಾದ್ರಿಂದಲೇ ಕಾಡ ಹಾದಿಯಲ್ಲಾದ್ರೂ ಧೈರ್ಯದಿಂದ ನಾನು ಸಾಗುತ್ತಾ ಇದ್ದೆ. ನಿನ್ನನ್ನು ಕಳ್ಕೊಂಡೆ ಅಂದ್ರೆ ಅರ್ಥ ಎಂತದ್ದು? ಮತ್ತೆ ಏನು ದೇವರೇ, ನಾನು ಹೇಗೆ ಬದುಕಿರಬೇಕು ಹೇಳು? ಸತಿಯಾದಂತ ನಿನ್ನನ್ನು ಮಾರಾಟ ಮಾಡಿ ಗುರು ಋಣದಿಂದ ಮುಕ್ತರಾಗಿ ಇಂಥ ಸೂಚನೆ ಕೊಟ್ಟು ಬಿಟ್ಟಿಯಲ್ಲ ನೀವು. ಎಂತಹ ಪರಮ ಪವಿತ್ರವಾದ ವಂಶ ನಮ್ಮದು. ಲೋಕಮಿತ್ರನಿದ್ದಾನೆ ಆ ಸೂರ್ಯನಾರಾಯಣ. ಅವ ಉದಿಸಿ ಬಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮದ ಜಾಗೃತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರನ್ನು ಎಬ್ಬಿಸಿ ಅವರ ಕರ್ಮದಲ್ಲಿ ತೊಡಗಿಸುವುದಕ್ಕೆ ಅವನು ಕಾರಣನಾದ್ರಿಂದ ಅವರು ಮಿತ್ರ. ಈಗ ವಿಶ್ವಾಮಿತ್ರ ಅವರು ವಿಶ್ವಕ್ಕೆ ಮಿತ್ರರಾದವರು, ಅವರ ಋಣದಲ್ಲಿ ನಾವಿದ್ದೇವೆ. ನಿಜ ದೇವರೇ, ಒಬ್ಬೊಬ್ಬನು ಮಾಡಿದ ಸಾಧನೆ ಸಾಮಾನ್ಯವಾದದ್ದೇನುವಲ್ಲ. ಪಿತೃಗಳ ಸದ್ಗತಿಗಾಗಿ ಅಮರ ಗಂಗಾ ಭವಾನಿಯನ್ನು ಧರೆಗಿಳಿಸಿದಂತಹ ಭಗೀರಥನ ವಂಶ. ಮೊರೆಹೊಕ್ಕ ಪಾರಿವಾಳಕ್ಕಾಗಿ ತನ್ನ ಮೈಯ ಮಾಂಸವನ್ನು ಕೆತ್ತಿ ನೀಡಿದಂತಹ ಶಿಬಿಯ ವಂಶ. ಅಂತ ವಂಶದಲ್ಲಿ ಹುಟ್ಟಿದ ನಾನು ನ್ಯಾಯ ನೀಡುವಲ್ಲಿ ಯಾವುದೇ ಬಂಧನಕ್ಕೆ ಒಳಗಾಗದೆ ಮಗನಿಗಾದರೂ ಚಾಂಡಾಲಕೇರಿಯ ವಾಸವನ್ನು ಒದಗಿಸಿದಂತಹ ನಿಬಂಧನ ಮಹಾರಾಜನ ವಂಶ ನಮ್ಮದು. ನಿಜ ದೇವರೇ, ಅಂತ ಪರಂಪರೆಯಲ್ಲಿ ಹುಟ್ಟಿದ ನಾನು ಈ ಕಾಲಕ್ಕೆ ನನ್ನ ಸತ್ಯದ ಉಳಿವಿಗಾಗಿ, ನನ್ನ ಋಣ ಸಂದಾಯಕ್ಕಾಗಿ ಕೈ ಹಿಡಿದ ಹೆಣ್ಣನ್ನೇ ಮಾರಾಟ ಮಾಡಿದ ಎಂಬ ಹಾಗೆ ನಾನು ಪ್ರತಿಯೊಬ್ಬರು ಕರತಟ್ಟಿ ಪರಿಹಾಸ್ಯ ಮಾಡುವ ಸ್ಥಿತಿಗೆ ಬಂದು ಬಿಟ್ಟನಲ್ಲ ಶಿವರೇ. ಸ್ವಾಮಿ, ಯಾಕೆ ನೀವು ನೊಂದುಕೊಳ್ಳುತ್ತಾ ಇದ್ದೀರಿ? ಈ ಕಾಶಿಯಲ್ಲಿ ನಮ್ಮ ಪರಿಚಯ ಯಾರಿಗಿದೆ ಹೇಳಿ? ಯಾರಿಗೂ ಇಲ್ಲ ತಾನೆ? ಇಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ. ತನ್ನ ಜೀವನವನ್ನು ಹಾಳಾಗುವ ಹಾಗೆ ನೀವು ಮಾಡಿಕೊಳ್ಳುವುದಲ್ಲ. ಯಾಕೆ ಬೇಕಾಗಿ? ನಿಮ್ಮ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ. ಯಾವುದೇ ಕೆಟ್ಟ ಮಾರ್ಗವನ್ನು ಹಿಡಿಯುವುದಕ್ಕಲ್ಲ ತಾನೆ ನೀವು ಈ ಕೆಲಸಕ್ಕೆ ಇಳಿಯುವುದು. ಆ ಮೂಲಕವಾಗಿ ಆದರೂ ನನ್ನ ಸತ್ಯ ಉಳಿಯುವುದಿದ್ರೆ ನಿನ್ನ ಸೂಚನೆಯಂತೆ ಮುಂದುವರಿಯುವುದಕ್ಕೆ ಸಿದ್ಧನಿದ್ದೆ. ಮಾರಾಟಕ್ಕೆ ಸಿದ್ಧ. ಮಗು, ಈ ಅಪ್ಪನಲ್ಲಿ ಬೇಸರ ಮಾಡಬೇಡ ಕಂದ. ಇಲ್ಲ, ಅಮ್ಮನನ್ನು ಅನುಸರಿಸು. ಉಭಯರನ್ನು ಮಾರಿ ಋಷಿ ಋಣದಿಂದ ಮುಕ್ತನಾಗುವುದಕ್ಕೆ ಪ್ರಯತ್ನ ಪಡು. ಆಗಲಿ. ಇದೋ ನಿಮ್ಮ ಋಣವನ್ನು ಹರಿದುಕೊಳ್ತಾ ಇದ್ದೇನೆ. ವನಿತೆ ಎಂದರೆ ಕೇಳಿ ಭೂಬರ ತೃಣವ ಕಟ್ಟುತ್ತಲ್ಲವರ ಕಾಲಿಗೆ ಮನೆ ಮನೆಗೆ ಕರೆದೊಯ್ದು ಕೇಳಿದ ಜನಪ ನಳುತ್ತಾಯ. ರೋಹಿತ, ಚಿತ್ತವನ್ನು ಭದ್ರವನ್ನಾಗಿಸಿಕೋ ಮಗ. ಆತ್ಮಶಕ್ತಿ ಕುಗ್ಗದಿರಲಿ ಯಾವತ್ತು. ಉಭಯರ ಕಾಲಿಗೂ ತೃಣವನ್ನು ಕಟ್ಟಿದ್ದೇನೆ. ಹೇಳಿದರ ಅರ್ಥ ಏನು ದೇವರೇ? ಯಾವ ಕೈಗಳಿಂದ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಬಿಗಿದಿದ್ದೇನೆಯೋ ಅದೇ ಕೈಗಳಿಂದ ನಿನ್ನ ಕಾಲಿಗೆ ತೃಣವನ್ನು ಕಟ್ಟಿದ್ದೇನೆ. ಇದುವರೆಗಿದ್ದ ಋಣ ಕಡಿದುಕೊಂಡಿದ್ದೇನೆ ಅಂತ ಅರ್ಥ. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ನೀವು ಭಯರು ಈಗ ಮಾರಾಟದ ವಸ್ತುಗಳು.
ಸರಕನ್ನು ಮಾರುವಂತೆ ಮಾರುವುದಕ್ಕೆ ಹೊರಟಿದ್ದೇನೆ. ನನ್ನ ಸತ್ಯಕ್ಕಾಗಿ ಕ್ಷಮೆ ಇರಲಿ, ನನ್ನ ಬಗ್ಗೆ ಕ್ಷಮೆ ಇರಲಿ. ಸ್ವಾಮಿ, ಇಷ್ಟು ವರ್ಷ ನಿಮ್ಮ ಜೊತೆಯಲ್ಲಿ ಬಾಳ್ವೆಯನ್ನು ಮಾಡಿದವಳು ನಾನು. ನೀವು ಈ ಕೆಲಸ ಕೇಳಿದ್ದೀರಿ ಎಂಬುದಾಗಿದೆ ಈ ಕಣ್ಣೀರಲ್ಲ ದೇವರೇ. ಮತ್ತೆ ಇಷ್ಟರವರೆಗೆ ನಿಮಗಿಂತ ಮೊದಲಾಗಿ ಎದ್ದು ನಿಮ್ಮ ಪಾದ ಸೇವೆಯನ್ನು ಮಾಡಿದವಳು. ನೀವು ಉಂಡ ಬಳಿಕ ನಿಮ್ಮ ಎಂಜಲನ್ನು ನನ್ನ ಪ್ರಸಾದ ಹಿಡಿದಾಗಿ ಸ್ವೀಕರಿಸಿಕೊಂಡವಳು ದೇವರೇ. ನಿಮ್ಮನ್ನು ಬಿಟ್ಟೊಂದ ರಕ್ಷಣೆ ನಡೆದವಳು ನಾನಲ್ಲ ಸ್ವಾಮಿ, ನಾನಲ್ಲ. ಸ್ವಾಮಿ, ಅರಮನೆಯನ್ನು ಬಿಟ್ಟು ಬರುವಾಗ ನನಗೆ ಅಷ್ಟೊಂದು ನೋವಾದದ್ದಿಲ್ಲ. ನಮ್ಮ ಕಂದಮ್ಮನ ಕಾಲೊಡೆದು ರಕ್ತ ಸೋರುವಾಗ ನನ್ನೊಡಲಿಗೆ ಕಿಚ್ಚು ಕೊಟ್ಟ ಅನುಭವವಾದದ್ದಿಲ್ಲ. ಅಲ್ಲ, ಮುತ್ತೈದೆಯಾಗಿ ಸಾಯಬೇಕಿರುವುದಾಗಿ ಕೆನ್ನಾಳಿಗೆಗೆ ಹಾರುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇಂತಹ ನೋವನ್ನು ಅನುಭವಿಸುವುದವಳು ನಾನಲ್ಲ. ನನ್ನ ಬಾಳಿನ ಸರ್ವಸ್ವವಾದಂತಹ ನಿಮ್ಮಿಂದ ದೂರವಾಗುವ ಸಂದರ್ಭದಲ್ಲಿ ಸಹಿಸಿಕೊಳ್ಳಲಾಗದಂತ ನೋವು ದೇವರೇ, ನೋವು. ಮಾನವ ಲೋಕದ ಜೀವನವೇ ಅಷ್ಟು. ರಭಸವಾಗಿ ಮಳೆ ಸುರಿಯುತ್ತಿರುವಾಗ ತೊರೆ ಒಂದು ಉಕ್ಕಿ ಹರಿದಾಡ್ತಾ ಇರ್ತದೆ. ನಿಜ. ಮರದ ದಿಮ್ಮಿಯೊಂದು ಆ ತೊರೆಯಲ್ಲಿ ಸಾಗುತ್ತಾ ಇದ್ರೆ ಅದು ಮುಂದುವರಿದಾಗ ಮತ್ತೊಂದು ದಿಮ್ಮಿ ಅದರ ಜೊತೆಗೆ ಸಾಗುತ್ತದೆ. ನದಿ ಕವಲಾಗುವಾಗ ದಿಮ್ಮಿಗಳೆರಡು ಬೇರೆ ಬೇರೆಯಾಗಿಯೇ ಸಾಗುತ್ತದೆ. ಹಾಗೆ ಭೂಮಿಗೆ ಬಂದಿದ್ದೇವೆ, ಒಂದಾದೆವು. ಈಗ ಅಗಲಬೇಕಾದಂತಹ ಸ್ಥಿತಿ ಎಂಬ ಹಾಗೆ ಭಾವಿಸಿಕೊಳ್ಳೋಣ. ಅಪ್ಪ, ಭಗವದಿಚ್ಛೆ ಮಗನೇ. ಅಪ್ಪ, ಕಂದ, ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿತ್ಯವೂ ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾ ಇದ್ದವ ನಾನು. ಇನ್ನು ಹೇಗೆ ಅಪ್ಪ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವುದು? ನಿನಗೆ ಅಪ್ಪನಾಗಿಯೂ ಅಮ್ಮನಾಗಿಯೂ ಇವಳಿದ್ದಾಳೆ ನಿನ್ನ ತಾಯಿ. ನಿಮ್ಮನ್ನು ಬಿಟ್ಟು ಈ ಮನಸ್ಸು ಕೇಳುವುದಿಲ್ಲಪ್ಪ. ಅನಿವಾರ್ಯ ಮಗ. ಅಪ್ಪ, ಒಂದೆರಡು ದಿವಸ ಮತ್ತು ನೀನು ಸಾವರಿಸಿಕೊಳ್ತೀನಿ. ನಮ್ಮನ್ನು ಬಿಟ್ಟು ಎಲ್ಲಿರ್ತೀರಪ್ಪ? ಹೊರಡೋಣ ಮಗನೇ, ಹೊರಡೋಣ. ಮಾರಾಟಕ್ಕಾಗಿ ಹೊರಡೋಣ. ಮಾರುವೆನು ಸತಿತರ ಬಿದ್ದಗೆ ಯಾರು ಕೊಳ್ಳುವಿರನು ಮತ ದಾರಿಯಲ್ಲಿ ನಿಂತೆಲ್ಲ ಕೇಳಿದ ಪೂರ ಜನರ ಮಾರುವೆನು ಸತಿಸುತ್ತರ ಶ್ರೀಮಂತರೇ, ಓ ಗುಣಮಣಿಗಳೇ, ಇದು ನನ್ನ ಸತಿ ಸುತರನ್ನು ಮಾರುತ್ತಾ ಇದ್ದೇನೆ. ವಿತ್ತಕ್ಕಾಗಿ, ಧನ ಸಂಗ್ರಹಕ್ಕಾಗಿ. ಬನ್ನಿ ಬನ್ನಿ, ನನಗೆ ಧನವನ್ನು ನೀಡಿ ಇವರನ್ನು ಕೊಳ್ಳಿರಿ. ಬನ್ನಿ ಕಾಶಿ ದೇಶದ ಮಹಾಪೌರರೇ. ತಡೆಯದ ಪೊಡವಿಯ ಮರನ ವೇಷದಲ್ಲಿ ಕಡುದನಿಗ ಎನಿಸುತ್ತಲಿರ್ದನು ಪರಮ ಹರುಷದಲ್ಲಿ ಕೌಕ ಎನ್ನುವ ಮಾರ್ತೇನೆ, ಸತಿಸುತರನ್ನು ಮಾರ್ತೇನೆ. ಬನ್ನಿ ಬನ್ನಿ ಶ್ರೀಮಂತರೇ, ತೆಕೊಳ್ಳಿ. ನನಗೆ ಸರಿಯಾಗಿ ಕಿವಿ ಕೇಳೋದಿಲ್ಲ, ಕಣ್ಣು ಸ್ವಲ್ಪ ಮಾಯ ದೂರದಲ್ಲಿ ಕೇಳ್ತಾ ಇದ್ದೆ. ಏನು? ಬೀದಿಯಲ್ಲಿ ಏನೋ ಒಂದು ಸ್ವರ ಕೇಳ್ತಾ ಇತ್ತು. ಅದು ಹೇಳಿದವನು ನೀನೆಯಾ? ನಾನೇ. ನೀನು ಏನು ಹೇಳಿದೆ? ಮಾರ್ತೇನೆ, ನನ್ನ ಹೆಂಡತಿ ಮಗನನ್ನು ಮಾರ್ತೇನೆ. ಏನು? ನನ್ನ ಹೆಂಡತಿ ಹಾಗೂ ಮಗನನ್ನು ಮಾರ್ತೇನೆ. ಓ, ಇಲ್ಲಿ ಬಾರಪ್ಪ, ಇಲ್ಲಿ ಬಾ. ನೋಡು, ನಿನ್ನ ಮುಖ ನೋಡುವ. ನಿನ್ನ ಮುಖಕ್ಕೆ ಸೃಷ್ಟಿ ಬದಿ ನುಡಿದ ಕರವಟ್ಟುಗೂಡಿಸುತ್ತ ಭ್ರಷ್ಟ ನಿನ್ನಯ ಮುಖವ. ಅಯ್ಯ
ನಿನ್ನ ಮಾತನ್ನು ಕೇಳುವಾಗ ಏನು ವಿಪರ್ಯಾಸಪ್ಪ, ಏನು ವಿಪರ್ಯಾಸ. ಯಾಕೋ ಈ ಪ್ರಪಂಚದಲ್ಲಿ ಹುಟ್ಟಿದ ಯಾವನೇ ಆಗಲಿ, ಆತ ಕುರುಡನಾಗಲಿ, ಕುಂಟನಾಗಲಿ, ಹೆಳವನಾಗಲಿ, ಮದುವೆಯಾದಂತಹ ಹೆಂಡತಿ ಪಡೆದಂತಹ ಮಕ್ಕಳನ್ನು ಸಾಕುವುದಕ್ಕೆ 10 ಮನೆಯಲ್ಲಿ ಭವತಿ ಭಿಕ್ಷಾಂ ದೇಹಿ ಎಂಬುದಾಗಿ ಭಿಕ್ಷೆ ಎತ್ತಿ ಸಾಕುವುದಕ್ಕೆ ಮುಂದಾಗುತ್ತಾರೆ. ಆದರೆ ನಿನ್ನ ಶರೀರವನ್ನು ನೋಡ್ತಾ ಇದ್ದೇನೆ, ಏನೂ ಆರೋಗ್ಯ ಕೆಡಲಿಲ್ಲ, ನಿನ್ನ ಅಂಗಾಂಗಗಳು ಸರಿಯಾಗಿಯೇ ಇದೆ. ಆದ್ರೂ ಕೂಡ ಹೆಂಡತಿ ಮಕ್ಕಳನ್ನು ಮಾಡ್ತೇನೆ ಅಂತ ನೀನು ಹೇಳ್ತಾ ಇದ್ಯಲ್ಲ, ಯಾಕೆ? ಏನು ಇದರ ಅಭ್ಯಾಸ ಜೋರು ಉಂಟಾ? ಖಂಡಿತ ಇಲ್ಲ. ಅಲ್ಲ, ಕುಡಿಯುವ ಅಭ್ಯಾಸ ಹೆಚ್ಚು ಮಾಡಿಕೊಂಡಿದ್ಯಾ? ಇಲ್ಲದಿದ್ರೆ ನೀನು ಯಾಕಯ್ಯ ಹೆಂಡತಿ ಮಕ್ಕಳನ್ನು ಮಾರು? ಏನಾಗಿದೆ ನಿನಗೆ? ಯಾರು ನೀನು? ಏನು ಧರಣಿಯ ಮರಗೇಳು ಸಾಗಿದ ಪುರವರ ತರಸುತ್ರಿ ಜಗೂಪ ತರಳನು ಹರಿಶ್ಚಂದ್ರ ಬರ ಬಾನುಕುಲ ಜಾದ ತರೆಯಾಳಂದಿರಲು ಮತ್ತ ಅಯ್ಯ ಭಗವತ್ ಸ್ವರೂಪಿಗಳೇ, ವಾ ಬ್ರಾಹ್ಮಣರು ಅಂತ ಗೊತ್ತಾಗುತ್ತದೆ, ಆದರೆ ಈ ರೀತಿಯ ಕ್ರೋಧ ಕೂಡದು ಸ್ವಾಮಿ. ಪೂರ್ವ ಉದ್ದೇಶಿಸಿದ ನನ್ನನ್ನೇ ಹಳಿಯುವುದಕ್ಕೆ ತೊಡಗಿದ ಮತ್ತೆ ಹಳಿಯದ ಹೊಗಳಬೇಕಾ ನಿನ್ನನ್ನು? ಸ್ವಾಮಿ, ವಾ ಸಾಮಾನ್ಯನಲ್ಲ ನಾನು. ಧರೆಯನ್ನಾಳುತ್ತಿದ್ದಂತಹ ತ್ರಿಶಂಕು ಭೂಪತಿಗಳ ಕುಮಾರ, ವರ್ತಮಾನ ಕಾಲದ ಚಕ್ರವರ್ತಿ ಆಗಿದ್ದವನು, ಈಗಲ್ಲ ಹರಿಶ್ಚಂದ್ರ ಭೂಪಾಲ ಸ್ವಾಮಿ, ಧರಣಿ ವಂಶಜ. ಯಾಕೆ ಈ ಅವಸ್ಥೆ ನಿನಗೆ? ಒದಗಿದಂತಹ ಒಂದು ಸಂದರ್ಭದಲ್ಲಿ ಋಷಿಋಣಕ್ಕೆ ನಾನು ಬದ್ಧನಾದೆ. ಹೌದೇ? ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಮಾತನ್ನು ಪಾಲಿಸುವುದಕ್ಕಾಗಿ ಋಣ ಸಂದಾಯ ಮಾಡಬೇಕಾದಂತಹ ಸ್ಥಿತಿ ಇದೆ ನನಗೆ. ಹಾಗಾಗಿ ದೊಡ್ಡದಾದಂತಹ ಆ ಮೊತ್ತವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲದೆ ಪರಿತಪಿಸುತ್ತಿದ್ದೇನೆ. ಕೇವಲ 2 ದಿನಗಳ ಅವಧಿ ಉಳಿದಿದೆ ನನಗೆ. ಹೌದೇ? ಕಾಶಿಯವರೆಗೆ ಬಂದರೂ ನನ್ನನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನನ್ನ ಮಡದಿಯ ಸೂಚನೆಯಂತೆ ಈ ಕಾರ್ಯಕ್ಕೆ ಮುಂದುವರೆದಿದ್ದೇನೆ. ಸಾಧ್ಯವಾದರೆ ನಾಳೆ ಋಣ ಪುನಃ ಸಂದಾಯ ಮಾಡಿ ಬಿಡಿಸಿಕೊಂಡೆನೆಂಬ ವಿಶ್ವಾಸ ಉಂಟು ನನಗೆ. ಆದ್ರಿಂದ ಉದಾರಿಗಳಾದ ಸಿರಿವಂತರಾದ ತಾವು ಅವರಿಬ್ಬರನ್ನು ಸ್ವೀಕರಿಸಿ ನನಗೆ ಋಣ ಸಂದಾಯ ಮಾಡೋದಕ್ಕೆ ಬೇಕಾದಷ್ಟು ಧನವನ್ನು ಕೊಟ್ಟು ನನ್ನನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥನೆ ನಿಮ್ಮಲ್ಲಿ. ಗುರುವಿನ ಋಣಮುಕ್ತನಾಗುವುದಕ್ಕೆ ಬೇಕಾಗಿ ಬ್ರಾಹ್ಮಣರ ಋಣ. ಹೌದು, ಸರಿಯಾದ ಮಾತು. ಯಾವ ಋಣ ಆದ್ರೂ ಇಟ್ಟುಕೊಳ್ಳಬಾರ್ದು. ಆದ್ರೆ ಅಷ್ಟು ಕೊಡ್ಲಿಕ್ಕೆ ಹಾಗಾಗಿ ನಿನ್ನಲ್ಲಿ ಇಲ್ಲ. ಅದಕ್ಕೆ ಬೇಕಾಗಿ ಅದು ಒಳ್ಳೆ ಕೆಲಸ. ಹೆಂಡತಿ ಮಗುವನ್ನು ಮಾರುವುದು ಬಹಳ ಬೇಸರ. ಇಂಥ ಹೆಂಡತಿ ಮಗುವನ್ನು ಪಡಿಬೇಕಿದ್ರೆ ನಿನ್ನ ಯೋಗವಪ್ಪ. ಆದ್ರೆ ಅಂತವರನ್ನೇ ನೀನು ಮಾರುವುದಕ್ಕೆ ಮುಂದಾಗ್ತಿ ಅಂತ ಆದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಕರುಳು ಉಂಟಲ್ಲ. ಒಂದೇ ಕರುಳು ಹೇಳಿದೊಂದು ಮಾತು ಹೇಳಿದು, ಕರುಳು ಉಂಟಲ್ಲ. ಆಗ್ಲಿ ಭಟ್ರೆ, ನೀವು ಯಾಕೆ ಅಳುದು? ಯಾಕೆ ಬೇಸರ ಆಗುದಿಲ್ವಾ? ಹೌದಾ? ನನಗೂ ಹೆಂಡತಿ ಮಕ್ಕಳಿದ್ದಾರೆ. ಹೌದು. ಒಂದು ವೇಳೆ ಅದೇ ಪರಿಸ್ಥಿತಿ ನನಗೂ ಬರ್ತಿದ್ರೆ ನಾನು ಯೋಚನೆ ಮಾಡಿದ್ದು. ಅದಲ್ಲ, ಅವ ಕೇಳಿದಷ್ಟು ಕೊಡ್ಲಿಕ್ಕೆ ನಿಮ್ಮಲ್ಲಿ ಇಲ್ಲಲ್ಲ, ಅದಕ್ಕೆ ನೀವು ನನ್ನ ಸಂಪತ್ತಿನ ಬಗ್ಗೆ ಮಾತಾಡ್ಬೇಡಿ. ಗೊತ್ತಾಯ್ತು, ಶ್ರೀಮಂತಿಕೆ ಇಲ್ಲ ನಿಮ್ಮ ಹತ್ರ. ಅಲ್ಲಿ ಇರುತ್ತಿದ್ರೆ ಇಷ್ಟೆಲ್ಲ ನೀವು ಮಾತಾಡ್ಲಿಕ್ಕೆ. ಹೌದಾ? ಇದ್ರೆ ಕೊಡ್ಬೋದಲ್ಲ. ಎಷ್ಟಕ್ಕೆ ಧನವೆಷ್ಟ ಕೊಟ್ಟರೆ ಕೊಡುವೆ ನಿನಗೀಗ ವನಿತೆ ಮೋಹದ ಪುತ್ರನ ಎನಲ ಮಾತಿಗೆ ಭೂಪ ನುಡಿದನು ನಿನ್ನಯ್ಯ ಮನದೊಳಿದಷ್ಟದ ನಿರ್ಣಯ ಮಾಡಿ ಆಗಿದೆ, ಮಾರುವುದೇ. ಖಂಡಿತ. ಆದ್ರೆ ಬೆಲೆ ಎಷ್ಟು ಅಂತ ನೀನು ಇನ್ನೂ ಹೇಳಿಲ್ಲ. ನಾನು ಬಲಾತ್ಕಾರದಲ್ಲಿ ಮಾರುವುದಲ್ಲ ಸ್ವಾಮಿ. ಮತ್ತೆ ನಾನು ಗಂಡನಿದ್ದೇನೆ, ನನ್ನ ಅಂಕೆ ಒಳಗೆ ಅವಳು ಬರಬೇಕು ಎಂಬ ತೀರ್ಮಾನದಲ್ಲಿ ಮುಂದುವರಿಯುವುದಲ್ಲ. ಅವಳು ಒಪ್ಪಿಗೆ ಇದ್ದೇ ನಾನು ಹೊರಟು. ಹೌದೇ? ಅವಳು ಸಹಮತ ಉಂಟಿದೆ. ಮಗನು ಒಪ್ಪಿದ್ದಾನ. ತೊಂದರೆ ಇಲ್ಲ, ಕೆಲಸ ಮಾಡಿಸಬಹುದು ಇವರಲ್ಲಿ. ಎಷ್ಟು ಎಷ್ಟು ಕೊಡಬೇಕು ಸ್ವಾಮಿ? ವಾ, ಹೆಚ್ಚೇನು ಇಲ್ಲ. ಹೆಚ್ಚಿಲ್ವಾ? ಹೌದಾ? 48,000 ಸುವರ್ಣ ನಾಣ್ಯಗಳು.
ಯೋಧನೊಬ್ಬ ನಿಂತು ಕಬಡಿಯನ್ನು ಎಸೆದ್ರೆ ಎಷ್ಟು ಎತ್ತರಕ್ಕೆ ಹೋಗಿ ಬೀಳ್ತದೋ ಅಷ್ಟು ಎತ್ತರದ ಸುವರ್ಣ ನಾಣ್ಯಗಳು. ಹೌದು, 48,000 ಸುವರ್ಣ ನಾಣ್ಯಗಳು ಇಬ್ಬರಿಗೆ. ನಾನು ತಿಳ್ಕೊಂಡದ್ದು 5 ಜನ ಇಬ್ಬರಿಗೆ ಅಂತ ಅಲ್ಲ, ಅಷ್ಟು ಋಣ ತೀರ್ತದೆ ಅಂತ. ಹೌದಾ? ಕೊಡ್ಲಿಕ್ಕೆ ಬೇಕಲ್ಲ ಇವರಲ್ಲಿ. ನೀವು ನನ್ನ ಹಂಗಿಸೋದೆಲ್ಲ ಬೇಡ, ಗೊತ್ತಾಯ್ತಲ್ಲ. ಅಲ್ಲ, ನಾನೊಬ್ಬ ಬ್ರಾಹ್ಮಣ, ಗೊತ್ತಾಯ್ತಲ್ಲ. ಆದ್ರೂ ಕೊಡುವಲ್ಲಿ ಜಿಪ್ಪುಣ ನೀವು. ನಿಮ್ಮ ಅಪ್ಪ ಬ್ರಾಹ್ಮಣ ಹೌದಲ್ಲ? ಮತ್ತೆ ಬ್ರಾಹ್ಮಣದ ಹಾಗೆಲ್ಲ ದಾಚಾರ ಮಾಡಬೇಡಿ, ಕೊಡ್ಲೇಬೇಕು. ಅಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಸ್ವಾಮಿ. ನಾವೊಂದು 30ಕ್ಕೆ ನಿಲ್ಲಿಸುವ. ನಾನು ಅಷ್ಟಕ್ಕೆ ನಿಲ್ಲಿಸಿದರೆ ಋಷಿಋಣದಿಂದ ಮುಕ್ತನಾಗುವುದಿಲ್ಲ ಪ್ರಭು. 35ಕ್ಕೆ ಏರಿಸ್ತೇನೆ ಪ್ರಭು. ಹೌದೇ? ದಯ ಮಾಡಿ ಕೊಡ್ಬೇಕು. ಪಾಪ, ಏನು ಮಾಡ, ಕೊಟ್ರೆ ಅಷ್ಟು ಕೊಡ್ಲಿ. ಬ್ರಾಹ್ಮಣ ಋಣ. ಎಲ್ಲೆಲ್ಲ ಗಂಟು ಕಟ್ಟಿಕೊಂಡಿದ್ದೀರ? 40 ಉಂಟು. ಲೆಕ್ಕ ಸರಿ ಮಾಡುವ ಇಲ್ಲಿಗೆ. ಸ್ವಾಮಿ, ಇನ್ನೊಮ್ಮೆ ಇನ್ನುಳಿದ 8 ಇಲ್ಲಿಗೆ ಸಾಲದ. ದಿನ ಹತ್ತಿರ ಬಂತು ಸ್ವಾಮಿ. ಕೊಟ್ಟ ಅವಧಿಗೆ ಮೊದಲೇ ನಾನು ಋಣ ಸಂದಾಯ ಮಾಡ್ಬೇಕಾ ಬೇಡವೋ? ಹೌದೇ? ಎಲ್ಲಾದ್ರೂ ಉಂಟೋ ನೋಡಿ, ಹುಡುಕಿ. ಒಳ್ಳೆ ಸಂಪಾದನೆಯಿಂದ ಬಂದದ್ದು. ಅದು ಬೇಕಾಗ್ತದೆ, ಮುಂಜಾಗ್ರತಾ ಕ್ರಮ. ಎಲ್ಲಿಂದ? 42 ಸಾಕು, ಇರ್ತೀರ ಸಾಕು. ಸ್ವಾಮಿ, ಅಲ್ವಾ? ಏನು ವಿನೋದವ? ನಾನು ಆಗ ಹೇಳಿದ್ದು ಮಾತು ನೆನಪಿಲ್ವ ನಿಮಗೆ? ಇನ್ನು ಕೊಟ್ಟಷ್ಟು ಕೊಡ್ಲಿಕ್ಕೆ ಇಲ್ಲಿಲ್ಲಪ್ಪ ಅಲ್ವಾ? ಇನ್ನು 6 ಇದು ಬೇರೆ ಬೇರೆ ಕಡೆಗೆ ಸಾಲ ಕೊಟ್ಟದ್ದ ಅಂತ. ಸಾಲ ಅದು ಬೇಕಾಗ್ತದೆ, ದಾರಿಯಲ್ಲಿ ಹೋಗೋ ಕೇಳ್ತಾರೆ. ಒಂದು 25 ಕಡೆಯಲ್ಲಿ ಇಟ್ಟುಕೊಳ್ಳು. 42 44 ಸಾಕು, ಇರ್ತೀವಿ ಸಾಕು. ಕರುಣೆ ತೋರ್ಬೇಕು ಸ್ವಾಮಿ. ಕೆಲವು ಇರ್ಬೇಕು. ಎಲ್ಲೆಲ್ಲ ಸಿಕ್ಕಿಸಿದ್ದೇನೆ ನನಗೆ ಗೊತ್ತಿಲ್ಲ. ನಿಜವಾಗಿಯೂ ನೀವೇ ಲಕ್ಷ್ಮೀಪತಿಗಳು, ಮೈಯಲ್ಲೆಲ್ಲ ಧನವೇ. ಈಗ 42 4 ಉಂಟು, 48. ಇದು ಹಿಡ್ಕೊಳ್ಳಿ, ಇವರಲ್ಲಿ ಮಾತನಾಡಿ ಹೊರಡ್ತೇನೆ ಅವಶ್ಯ. ಸ್ವಾಮಿ, ವಾ, ಮಡದಿ ಮಗನನ್ನು ಇಲ್ಲಿ ಬಿಟ್ಟು ಹೊರಡುವಂಥದ್ದು. ಹಾ, ಇಷ್ಟು ಕಾಲ ನನ್ನ ಜೊತೆಗೆ ಇದ್ದವರು, ಹೌದು. ಅವರಲ್ಲಿ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಡಬೇಕು. ಮಾತಾಡ್ಬೋದು, ಆಗಲಿ. ಚಂದ್ರಮತಿ, ವಿಧಿ ಲೀಲೆ ಅಂತ ಹೇಳಬೇಕು. ವಿಧಿ ಕಟ್ಟಿದು ನಮ್ಮ ಕಳೆಯಲಿಕ್ಕೆ ತಿರುಗುಮೆ, ಯಾವನನ್ನಾದರೂ ವಿಧಿ ಬಿಡುವುದಿಲ್ಲ. ಹಾಗಾದ ಕಾರಣ ಇದುವರೆಗೆ ಬಾಳಿದಂತಹ ಬದುಕಿನ ನೆನಪಿದೆ ನೋಡು. ಅನುಭವ ಸವಿಯಲ್ಲ, ಅದರ ನೆನಪುಗಳೇ ಸವಿ ಅಂತ ಪ್ರಾಜ್ಯರು ಹೇಳಿದರು. ಇದುವರೆಗೆ ನಾವು ಬಾಳಿದ ಬದುಕನ್ನು ನೆನಪಿಸುತ್ತಾ ನಾನು ಒಂದೆಡೆಯಲ್ಲಿ, ನೀನು ಒಂದೆಡೆಯಲ್ಲಿ ಸುಖವಾಗಿ ಕಾಲವನ್ನು ಕಳೆ. ನಾನು ಋಣಮುಕ್ತನಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟವರಿದ್ದಾರೆ ಬ್ರಾಹ್ಮಣೋತ್ತಮರು. ಅವರಿಗೆ ವಿಕ್ರಯಿಸಿದ್ದೇನೆ. ಅವರ ಮನ ನೋಯುವಂತೆ ವಿವರಿಸಬೇಡ. ಅವರು ಹೇಳಿದಂತಹ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಾ ಈ ಮನೆಯಲ್ಲಿ ಕಾಲ ಕಳೆ. ನಿಮ್ಮ ಸತ್ಯಕ್ಕೆ ಯಾವತ್ತೂ ಕುಂದು ಬಾರದ ಹಾಗೆ ನಡೆಯುತ್ತೇವೆ ನಾವಿಬ್ಬರು. ದೇವರೇ, ನಿಮ್ಮ ಶರೀರದಿಂದ ದೂರವಾಗ್ತಾರೆ ಸತ್ಯ, ಆದರೆ ನಿಮ್ಮ ಮನಸ್ಸಿನಿಂದ ನಾನು ದೂರ ಆಗುವುದಿಲ್ಲ ದೇವರೇ. ಪುಣ್ಯಾತ್ಮ, ವಾ, ಅರಮನೆ ಬಿಟ್ಟು ಹೊರಗೆ ಹೊರಟವಳಲ್ಲ ನನ್ನ ಮಡದಿ. ನಿಮ್ಮ ಚಾಕರಿಗೊಂದು ನಿಲ್ಲಿಸಿ ಹೋಗುತ್ತಾ ಇದ್ದೇನೆ. ಯಾವ ಕೆಲಸವನ್ನು ಬೇಕಾದರೂ ಅವಳ ಮೂಲಕ ಮಾಡಿಸಿ. ಆದರೆ ಏನು? ಪರ ಉಚ್ಚಿಷ್ಟ ಭೋಜನ, ಪರಶಯ್ಯ ಆಗಮನ, ಈ 2ಕ್ಕೆ ಮಾತ್ರ ಅವಳನ್ನು ಒತ್ತಾಯಿಸಕೂಡುದು ಅಂತ
ಪ್ರಾರ್ಥಿಸ್ತಾ ಇದ್ದೇನೆ. ಅದು ಎರಡೂ ನನಗೆ ಜೀರ್ಣ ಆಗುವುದಿಲ್ಲ. ಕಂದ, ರೋಹಿತಾಶ್ವ, ಅಪ್ಪ ಮಗು, ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲಪ್ಪ. ಹೊರಡದೆ ನನಗೆ ನಿರ್ವಾಹವಿಲ್ಲ ಕಂದ. ಅಪ್ಪ ಇಲ್ಲಿಯವರೆಗೆ ನಿಮ್ಮ ಜೊತೆಯಾಗಿ ಇದ್ದವ ನಾನು. ಯಾವುದೇ ರೀತಿಯಾದಂತಹ ಮನಸ್ಸಿಗೆ ನೋವಾದರೂ ಕೂಡ ಸಮಾಧಾನದ ಮಾತನ್ನು ಹೇಳಿಕೊಂಡು ಬಂದವರು ಇನ್ನು ಯಾರಿದ್ದಾರಪ್ಪ ನನಗೆ ಸಮಾಧಾನ ಮಾಡುವುದಕ್ಕೆ? ಈ ಬ್ರಾಹ್ಮಣರಿದ್ದಾರೆ ಅಪ್ಪ. ನಿನ್ನ ಅಮ್ಮ ಇದ್ದಾಳೆ ಜೊತೆಗೆ. ಅಪ್ಪ ಅವರೊಂದಿಗೆ ಸುಖವಾಗಿ ಬ್ರಾಹ್ಮಣರ ಸೇವೆ ಮಾಡುತ್ತಾ ಕಾಲವನ್ನು ಕಳೆ ಮಗನೇ. ಅಪ್ಪ ನೀವು ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲ ಆದರೂ ಇರ್ತೇನೆ. ಕಾಶಿಯನ್ನು ಬಿಟ್ಟು ನನಗಿರುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ವಿಶ್ವಾಮಿತ್ರರ ಆಡಳಿತಕ್ಕೊಳಪಟ್ಟಂತಹ ಪ್ರದೇಶವನ್ನು ನಾನು ಸೇರುವ ಹಾಗಿಲ್ಲ. ಇದೇ ಊರಿನಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ನನ್ನಷ್ಟಕ್ಕೆ ನಾನು ಕಾಲ ಕಳೆಯುತ್ತಾ ಇರ್ತೇನೆ. ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಮತ್ತೆ ಬರ್ತೀರಲ್ಲಪ್ಪ ನೀವು? ಬರ್ತೇನೆ ಮಗಳೇ, ದುಡಿಯುತ್ತೇನೆ, ಸಂಪಾದಿಸ್ತೇನೆ. ಆ ಮೂಲಕವಾಗಿ ನಿಮ್ಮನ್ನು ಸ್ವತಂತ್ರರನ್ನಾಗಿಸಿ ಕರೆದೊಯ್ಯುತ್ತೇನೆ. ಆ ಕಾಲ ಬರುವಲ್ಲಿವರೆಗೂ ಕಾದಿರು. ನಾನಿಲ್ಲದಿರುವಂತಹ ಸಂದರ್ಭದಲ್ಲಿ ನೀನು ದಾರಿಯಲ್ಲಿ ಸಾಗುತ್ತಿದ್ರೆ ಗೋವುಗಳು, ಬ್ರಾಹ್ಮಣರು, ಸಜ್ಜನರು ಬರ್ತಾ ಇದ್ದಾರೆ ಅಂತಾದರೆ ಸರಿದು ನಿಂತವರಿಗೆ ದಾರಿಯನ್ನು ಮಾಡಿಕೊಡುವಿ. ಅವರು ನಿನ್ನನ್ನು ಅನುಗ್ರಹಿಸ್ತಾರೆ ಮಗನೇ. ಕಾಯ್ತಾ ಇರು. ಒಂದಲ್ಲ ಎರಡಲ್ಲ, ಒಬ್ಬ ವ್ಯಕ್ತಿ ಮನೆಯ ಸದಸ್ಯ ಕಾಣಿಸದಾದ ಅಂತಾದರೆ 12 ವರ್ಷಗಳವರೆಗೆ ಕಾಯಬೇಕು ಅಂತ ಶಾಸ್ತ್ರ ಹೇಳಿದೆ. 12 ವರ್ಷಗಳವರೆಗೂ ನನ್ನ ಪ್ರತೀಕ್ಷೆಯಲ್ಲಿರು. 12 ವರ್ಷ ಕಳೆದ ಮೇಲೆಯೂ ನಾನು ಬರಲಿಲ್ಲ ಅಂತಾದ್ರೆ ಉಣ್ಣುವಾಗ ಒಂದು ಮುಷ್ಟಿ ಅನ್ನವನ್ನು ತೆಗೆದಿರಿಸುವವರೇ, ನನಗೆ ಅದರಿಂದ ಸಮಾಧಾನವಾಗುತ್ತದೆ. ಯಾಕಪ್ಪ ಅಂತ ಮಾತನ್ನು ಹೇಳುತ್ತಾ ಇದ್ದೀರಾ? ನಿನಗೆಲ್ಲವೂ ಆಮೇಲೆ ಅರ್ಥವಾಗುತ್ತದೆ. ನೀನು ಎಳೆಯವ. ಹೊರಟೆ ಮಗನೇ, ಹೊರಟೆ. ನಿನಗಿದು ಮನೆ, ಇನ್ನು ಇದುವೇ ಮನೆ. ಇಲ್ಲಿಯೇ ಕಾಲ ಕಟ್ಟ ಮುಗೀತಾ? ಬೇಗ ಬನ್ನಿಯಪ್ಪ, ನಮ್ಮನ್ನು ಕಾಣುವುದಕ್ಕಾಗಿ. ಬರ್ತೇನೆ. ಭಗವಂತ ಒದಗಿಸಿಕೊಡಲಿ. ದನ ಕೊಟ್ಟ ಆಗಿದೆ, ಇನ್ನು ನನ್ನಿಗೆ ಹಾಕಿರುವುದು. ನನ್ನನ್ನು ಬರ ಕೊಡ್ತೀರಾ? ನಿಮ್ಮದು ಅಲ್ಲ, ನಿಮ್ಮದು ಪಡ್ಕೊಂಡು ಎಂತದ್ದು ಮಾಡುತ್ತಾ ಬೇಕಲ್ಲ ನಿಮ್ಮದು. ಇಂಥ ಆ ವಿಷಯ ಬೇಡ. ನನ್ನಲ್ಲಿ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಕೂಡಿಟ್ಟಿದ್ದೇನೆ ಅಂತ. ಸ್ವಾಮಿ ಓ ಮುಂದುವರಿಯಲೇ. ಇದೇ ದಾರಿ. ಸಮಯ ಬರಲಿ, ಇದನ್ನೊಂದು ಮನೆಗೆ ಮುಚ್ಚಿ